ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. ತೀರ್ಥಹಳ್ಳಿ ರಮೇಶ್ ಹಾಗೂ ರಶ್ಮಿ ಅವರ ದನಿಯಲ್ಲಿ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಕೇಳುವಂತಹ ಸಮಯ. ಚಿತ್ರ ಜೀವನ ಚೈತ್ರ, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಮತಿ ರಶ್ಮಿ ಹಾಗೂ ತೀರ್ಥಹಳ್ಳಿ ರಮೇಶ್ ಅವರನ್ನ. ತೀರ್ಥಹಳ್ಳಿ ರಮೇಶ್ ಅವರು ಹಾಡೇ ಹಾಡ್ತಾರೆ, ಅದು ಗೊತ್ತೇ ಇದೆ. ಏನು ಮಾತಾಡ್ತಾರೆ ನೋಡೋಣ. ವೇದಿಕೆಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥಹಳ್ಳಿ ರಮೇಶ್ ಅಂತ, ಮೂಲತಃ ತೀರ್ಥಹಳ್ಳಿಯವನು. ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಈ ವೇದಿಕೆಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಹೋದರಿಯವರಿಗೆ ಶಿರವಾಗುತ್ತಾ, ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆಯೋಜನೆ ಮಾಡಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕಾಗಿ ಕಲಾಭೂಮಿಯ ನಮ್ಮ ಹೆಮ್ಮೆಯ ಗಾಯಕರು, ನಾಯಕರಾದಂಥ ಅರವಿಂದ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಾವು ಇಂದು ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ, ಮಂಜುಳಾ ಗುರುರಾಜ್ ಜೊತೆಗೂಡಿ ಹಾಡಿರ್ತಕ್ಕಂಥ ಲಕ್ಷ್ಮೀ ಭಾರಮ್ಮ, ಭಾಗ್ಯಲಕ್ಷ್ಮಿ ಭಾರಮ್ಮ ಈ ಗೀತೆಯನ್ನು ನಮ್ಮ ಸಹೋದರಿ ರಶ್ಮಿ ಮೇಡಮ್ ಜೊತೆ ಹಾಡ್ತಾ ಇದ್ದೀನಿ ಮೊದಲ ಬಾರಿ. ತಮ್ಮೆಲ್ಲರ ಇದರಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ರಶ್ಮಿ, ನಾನು JP ನಗರದಿಂದ ಬಂದಿದ್ದೀನಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಕಾಲಲ್ಲಿ ಕಿರುಗೆಜೆ ಗಲು ಗಲು ಎಂದಾಗ, ಕಾಲಲ್ಲಿ ಕಿರುಗೆಜೆ ಗಲು ಗಲು ಎಂದಾಗ, ಮನೆಯಲ್ಲಿ 100 ವೀಣೆ ನಾದ ಹೊಮ್ಮಿ ಚಿಮ್ಮಲೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. शरण्ये त्र्यंबके देवी नारायणि नमोस्तुते.
ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ. ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡುತ್ತಲೇ ನಮಗಾನಂದ ನೀಡುತ್ತಲೇ ಸುಖವನ್ನು ನೀತಾರೆ ನಮ್ಮ ಭಾಗ್ಯದೇವತೆ ಲಕ್ಷ್ಮೀ ಬಾರಮ್ಮ. ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಹೊಸ ಸಂತೋಷ ತುಂಬುತ್ತಲೇ ಹೊಸ ಸಂತೋಷ ತುಂಬುತ್ತಲೇ ಕೀರ್ತಿಯ ಬಾರಮ್ಮ ನಮ್ಮ ಭಾಗ್ಯದೇವತೆ ಲಕ್ಷ್ಮೀ ಬಾರಮ್ಮ. ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಶತಂ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಧನ್ಯವಾದ. ತೀರ್ಥಹಳ್ಳಿ ರಮೇಶ್ ಅವರಿಗೆ ಹಾಗೆ ರಶ್ಮಿ ಅವರಿಗೆ ಮತ್ತೊಮ್ಮೆ ನಮ್ಮ ಚಪ್ಪಾಳೆಯ ಧನ್ಯವಾದಗಳನ್ನು ತಿಳಿಸೋಣ. ರಶ್ಮಿ ಅವರು ಶರಣ್ಯ ಅವ್ರ ಅಮ್ಮ ಅನ್ನೋದು ನಮ್ಗೆ ಇನ್ನೊಂದು ಸ್ವಲ್ಪ ಹೆಮ್ಮೆ ಜಾಸ್ತಿ. ಅವರಿಗೆ ಜೋರಾದ ಚಪ್ಪಾಳೆ, ಬಹಳ ಸೊಗಸಾಗಿ ಹಾಡನ್ನು ಹಾಡಿದ್ರು ಇಬ್ಬರು ಕೂಡ.